ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ, ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್, ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ, ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ಪರ್ಸನ್ ಬರ್ತಿದ್ದಾರಾ, ಸಿಚುವೇಶನ್ ಬರ್ತಿದೆಯಾ, ಗುಡ್ ಲಕ್ ಬರ್ತಿದೆಯಾ, ಮನಿ ಬರ್ತಿದೆಯಾ, ಜಾಬ್ ಬರ್ತಿದೆಯಾ, ವಾಟ್ ಪ್ರಾಪರ್ಟಿ ಬರ್ತಿದೆಯಾ, ವಾಟ್ ಕಮ್ಮಿಂಗ್ ಟುವರ್ಡ್ಸ್ ಯು, ನಿಮ್ಮ ಕಡೆಗೆ ಯಾವ ಹೊಸ ಅವಕಾಶಗಳು ಬದಲಾವಣೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಇಲ್ಲಿ ಎರಡು ಫೈಲ್ ಇಟ್ಟಿದ್ದೀನಿ. ನಿಮ್ಮ ಹೆಸರಿನ ಮೊದಲಿನ ಅಕ್ಷರವನ್ನು ನೀವು ಚೂಸ್ ಮಾಡಿ. ಓಕೆ, ಇನ್ನು ಇಲ್ಲೆರಡು ಸರ್ಪ್ರೈಸ್ ಇಟ್ಟಿದ್ದೀನಿ. ಇದನ್ನು ನಾವು ಅಗೇಟ್ಸ್ ಅಂತ ಕರಿತೀವಿ. ಈ ಎರಡು ಕ್ರಿಸ್ಟಲ್ಸ್ ಇಲ್ಲಿ ನಾನು ಏನು ಇಟ್ಟಿದ್ದೀನಿ, ಸಾರಿ ಜಿಯೋಡ್ಸ್, ಅಗೇಟ್ಸ್ ಅಲ್ಲ, ಜಿಯೋಡ್ಸ್ ಅಂತ ಕರಿತೀವಿ. ಜಿಯೋಡ್ಸ್. ಓಕೆ, ಸೊ ಇದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೋಸ್ಕರ ನಾವು ಬಳಸ್ತೀವಿ. ಹೀಲರ್ಸ್ ಬಳಸ್ತೀವಿ. ನೀವು ಸಹ ಬಳಸಬಹುದಾ? ಎಸ್, ನೀವು ಸಹ ಯೂಸ್ ಮಾಡಬಹುದು. ಸ್ವಲ್ಪ ಜಾಸ್ತಿ ಪ್ರೈಸ್ ಆಗೋದ್ರಿಂದ ಮೇ ಬಿ ನಿಮಗೆ ತಗೋಬೇಕನ್ಸಿದ್ರೆ ತಗೋಬೋದು, ನೋ ಪ್ರಾಬ್ಲಮ್. ಬಟ್ ನಾವು ಪರ್ಸ್ನಲಿ ಇದನ್ನು ಯೂಸ್ ಮಾಡ್ತೀವಿ. ಸೊ ಯಾರು ಪೈಲ್ ನಂಬರ್ 1 ಚೂಸ್ ಮಾಡಿದ್ರಿ, ಪೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ರಿ? ಸೊ ನಿಮ್ಮ ಜಿಯೋಡ್ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಥರದ ರೇರ್ ಕಲೆಕ್ಷನ್ ನೀವು ನನ್ನ ಹತ್ರ, ನಮ್ಮ ಚಾನಲಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಯಾಕಂದರೆ ಪೆರುಗ್ ಮತ್ತು ಮಯನ್ಮಾರ್ ಮತ್ತು ಆಸ್ಟ್ರೇಲಿಯಾ ಇಲ್ಲೆಲ್ಲದರಿಂದ ನಾನು ಕ್ರಿಸ್ಟಲ್ನ ಹೈರ್ ಮಾಡ್ತೀನಿ. ನೋಡಿ ಹೇಗಿದೆ ಜಿಯೋಡ್, ಹೀಗಿರುತ್ತೆ. ಸೊ ಇದನ್ನು ಮ್ಯಾನಿಫೆಸ್ಟೇಷನ್ಗೆ ಅಂತ ಯೂಸ್ ಮಾಡ್ತೀನಿ ನಾನು. ಇದು ಪೈಲ್ ನಂಬರ್ 1. ಇನ್ನು ಪೈಲ್ ನಂಬರ್ 2, ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಪೈಲ್ ನಂಬರ್ 2ನ ಚೂಸ್ ಮಾಡಿದರೆ ನಿಮ್ಮ ಬ್ಯೂಟಿಫುಲ್ ಜಿಯೋಡ್ ನೋಡಿ ಹೇಗಿದೆ. ಇದು ನಿಮ್ಮ ಜಿಯೋಡ್. ಓಕೆ, ಸೊ ಈಗ ನನಗೆ ಹೆಸರು ಬೇಡ, ನನಗೆ ಜಿಯೋಡ್ ಯಾವುದೋ ಒಂದು ಅಟ್ರಾಕ್ಟ್ ಆಗ್ತಿದೆ. ಮೇ ಬಿ ಇಲ್ಲಿರೋರಿಗೆ ಈ ಕಲರ್ ಅಟ್ರಾಕ್ಟ್ ಆಗ್ತಿರ್ಬೋದು, ಇಲ್ಲಿರೋರಿಗೆ ಈ ಕಲರ್ ಅಟ್ರಾಕ್ಟ್ ಆಗ್ತಿರಬಹುದು. ದಟ್ ಈಸ್ ಫೈನ್. ನಿಮಗೆ ಯಾವುದು ಪೈಲ್ ಅಟ್ರಾಕ್ಟ್ ಆಗ್ತಿದೆ ಅನ್ನೋ ಚೂಸ್ ಮಾಡಿ ಅದ್ರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ ಅಸ್ ಸ್ಟಾರ್ಟ್. ಹಲೋ, ಪೈಲ್ ನಂಬರ್ 1 ಯಾರು ಈ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿದ್ರಿ ಮತ್ತು ಈ ಜಿಯೋಡ್ನ ಚೂಸ್ ಮಾಡಿದ್ರಿ? ನೋಡೋಣ ಏನಿದೆ, ಏನು ಬರ್ತಾ ಇದೆ ನಿಮ್ಮ ಕಡೆಗೆ. inner voice, Maheshwara, blessings of peace, enjoy the journey, hermit, Ace of Pentacles, 8 of Swords, 8 of Cups, 8 ಬಂದಿದೆ. Ace of Wands,
4 of cups, 8 of cups. What is this? 8 8 8 ಮೂರು ಸತಿ 8 ಬಂದಿದೆ. ಓಕೆ. ಪೈಲ್ ನಂಬರ್ 1, ನಿಮ್ಮ ಜೀವನದಲ್ಲಿ ಏನನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಥವಾ ವಾಟ್ಸ್ ಕಮಿಂಗ್ ಟುವರ್ಡ್ಸ್ ಯು ಅಂತ ನಾನು ನೋಡೋದಾದರೆ, ಮೊದಲಿಗೆ ನಿಮ್ಮ ಲೈಫ್ ಒಂದು ಹೊಸ ತಿರುವು ಬಡಿತಾ ಇದೆ. ಇಷ್ಟು ದಿನ ನಿಮಗೆ ನಿಮ್ಮ ವ್ಯಾಲ್ಯೂಸ್ ಗೊತ್ತಿಲ್ವೋ, ಅಥವಾ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡೋದಕ್ಕಾಗ್ತಿಲ್ವೋ, ಅಥವಾ ನಿಮಗೆ ಮೋಟಿವೇಶನ್ ಇಲ್ವೋ, ಅಥವಾ ಯಾರಾದರೂ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇರ್ಬೋದು. ಹಾಗಾಗಿ ಇಷ್ಟು ದಿನ ನೀವು ನಿಮ್ಮಲ್ಲಿರುವಂಥ ಎಜುಕೇಷನ್, ಟ್ಯಾಲೆಂಟ್, ವಾಟ್ ಎವರ್, ನಿಮ್ಮ ಹತ್ರ ಏನೇನೆಲ್ಲ ಎಜುಕೇಷನ್, ಟ್ಯಾಲೆಂಟ್ ಮತ್ತು ಐಡಿಯಾಸ್ ಎಲ್ಲದನ್ನು ನೀವೊಂದು ರೀತಿ ಹೈಡ್ ಮಾಡಿ ಇಟ್ಟಿದ್ರಿ. ಬಟ್ ಈ ಮುಂದಿನ ದಿನಗಳಲ್ಲಿ, ಬರುವಂಥ ದಿನಗಳಲ್ಲಿ ಅದು ಆಚೆ ಬರ್ತಿದೆ. ಯು ಆರ್ ಬಿಕಮಿಂಗ್ ಮಾಸ್ಟರಿ. ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ಹೊಸ ಕಲೆ ಆಚೆ ಬರ್ತಾ ಇದೆ. ಮೇ ಬಿ ನೀವು ಯಾವುದೋ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ. ಮೇ ಬಿ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ನೀವು ಹೋಗೇ ಇಲ್ಲ, ಇದುವರೆಗೂ ಹೋಗೇ ಇರೋದಿಲ್ಲ. ಮೇ ಬಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವಲ್ಲಿಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ, ಸಂದರ್ಭ ಬರುತ್ತೆ. ನೀವಲ್ಲಿಗೆ ಪಾದಯಾತ್ರೆ ಅಂದರೆ ಮೆಟ್ಲು ಹತ್ಕೊಂಡು ಹೋಗೋದು, ಆ ಥರ ಇರಬಹುದು. ಮೇ ಬಿ ನೀವು ಅಲ್ಲಿಗೆ ಹೋದ ಮೇಲೆ ನಿಮಗೇನೋ ಒಂದು ರಿಯಲೈಸೇಷನ್ ಆಗಬಹುದು. ದೇರ್ ಇಸ್ ಅ ಚಾನ್ಸಸ್. ಮೇ ಬಿ 7 ಚಕ್ರ ಮೆಡಿಟೇಷನ್ ಅಥವಾ 7 ಚಕ್ರ ಕಡೆಗೆ ನಿಮಗೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಿರ್ಬೋದು, ಸ್ಪಿರಿಚುಯಾಲಿಟಿ ಬಗ್ಗೆ. ಆಮೇಲೆ ನಿಮ್ಮದೇ ಪಾಸ್ಟ್ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ನಿಮಗೆ. ಹಾಗೆಯೇ ಯಾಕೆ ನನಗೆ ಜೀವನದಲ್ಲಿ ಇಷ್ಟೊಂದು ತೊಂದರೆಗಳಾಗ್ತಿದೆ, ಯಾಕೆ ನಾನು ಏನು ಮಾಡಿದ್ರು ಇದನ್ನು ಸರಿ ಮಾಡ್ಕೊಳಕ್ಕಾಗ್ತಿಲ್ಲ, ಯಾಕೆ ಪದೇ ಪದೇ ನನ್ನ ಲೈಫಲ್ಲಿ ಫೇಲ್ಯೂರ್ಸ್ ಆಗ್ತಿದೆ, ಈ ಥರ ನೀವೇನು ಓವರ್ ಥಿಂಕ್ ಮಾಡ್ತಿದ್ರಲ್ಲ, ಆಫ್ಟರ್ ಸಮ್ ಡೇಸ್ ಅದರದ್ದು ಆನ್ಸರ್ ನಿಮಗೆ ಸಿಗ್ತಾ ಇದೆ. ಏನಂತಾರೆ, ಪರಿಶ್ರಮದ ಫಲ ಅಂತಾರಲ್ಲ, ಹಾಗೆ ತುಂಬ ದಿನದಿಂದ ನೀವು ವರ್ಕ್ ಮಾಡ್ತಾ ಇದ್ರಿ, ಕೆಲಸ ಮಾಡ್ತಾ ಇದ್ರಿ, ಸೇವಿಂಗ್ಸ್ ಇಲ್ಲ, ಅಥವಾ ನೀವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ನೀವೇನು ಮನಿ ಸ್ಟಕ್ ಆಗಿತ್ತು, ಅಥವಾ ಯಾರಾದರೂ ಮನಿ ಕೊಡೋರು ಕೊಡ್ತಾ ಇಲ್ಲ, ಅಥವಾ ನೀವು ಅಂದ್ಕೊಂಡಿದ್ದಂತಹ ಲ್ಯಾಂಡನ್ನ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ, ಈ ಥರದ್ದೆಲ್ಲ ಏನೇನು ಸ್ಟಾಪೇಜ್ ಇತ್ತೋ ಅದು ಎಲ್ಲನೂ ಕ್ಲಿಯರ್ ಆಗ್ತಾ ಇದೆ. ಮೇ ಬಿ ಇಲ್ಲಿ ಕೆಲವೊಬ್ಬರು ಅಬ್ರಾಡ್ ಟ್ರಾವೆಲ್ ಸಹ ಮಾಡ್ತಾ ಇದ್ದೀರಾ. ಅಬ್ರಾಡ್ ಟ್ರಾವೆಲ್ ಮಾಡೋದ್ರ ಮುಖಾಂತರ ನೀವು ಏನಂತಾರೆ, ಸಮುದ್ರ ತೀರಕ್ಕೆ ಹೋಗುವಂಥದ್ದು, ಮೇ ಬಿ ಥೈಲ್ಯಾಂಡ್ ಆ ಥರ ಇರಬಹುದು, ಅಥವಾ ನಮ್ಮ ಇಂಡಿಯಾದಲ್ಲೇ ಆದರೆ ನೀವು ಬೀಚ್ ಸೈಡ್ ಹೋಗ್ತಿರಬಹುದು. ಆ ಥರದ್ದು ಚಾನ್ಸಸ್ ಇದೆ. ಇನ್ನು ಕೆಲವೊಬ್ಬರು ನಿಮ್ಮ ಜೀವನದಲ್ಲಿ ನಡೆದಂತಹ ಪಾಸ್ಟ್ ಏನಿದೆಯೋ ಅದನ್ನು ರಿಲೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ. ನಿಮ್ಮ ಪಾಸ್ಟ್ನ ನೀವು ರಿಲೀಸ್ ಮಾಡಿಲ್ಲ ಅಂದರೆ ಯಾವುದೇ ಹೊಸ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಸಮ್ವನ್ ಫ್ರಮ್ ಪಾಸ್ಟ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ. ಮೇ ಬಿ ನೀವು ಅವರು ಮಾತು ಬಿಟ್ಟಿರಬಹುದು, ತುಂಬ ದಿನಗಳಿಂದ ನೀವು ಮಾತಾಡ್ತಿಲ್ಲ ಅನಿಸುತ್ತೆ. ಆ ವ್ಯಕ್ತಿ ಮತ್ತೆ ಮರಳಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ. ಈ ಒಂದು ಅವಕಾಶ ಇದೆ. ಮೇ ಬಿ ನೀವು ಎಲ್ಲೋ ಒಂದು ಸತಿ ಯೋಚನೆ ಮಾಡಿರ್ತೀರ, ನನಗೆ ಈ ಥರ ಕೆಲಸ ಇದ್ದರೆ ಚೆನ್ನಾಗಿರುತ್ತೆ, ನನ್ನ ಹತ್ರ ಈ ಥರ ಸೂಟ್ ಇದ್ದರೆ ಚೆನ್ನಾಗಿರುತ್ತೆ, ನನ್ನ ಹತ್ರ ಈ ಥರ ಡ್ರೆಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೀವೇನೋ ಒಂದು ಡ್ರೀಮ್ ಅಂದ್ಕೊಂಡಿರ್ತೀರ. ಅದು ನಿಮ್ಮ ಲೈಫಲ್ಲಿ ಟ್ರೂ ನಿಜ ಆಗ್ತಾ ಇರೋವಂಥದ್ದನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಾ. ಕಣ್ಣಾರ ನೋಡೋದು ಅಂತಾರಲ್ಲ, ಆ ರೀತಿ ಆ ಒಂದು ವಿಷಯನ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಒಂದು ರೀತಿ ಸೆಲೆಬ್ರೇಟ್ ಮಾಡುವಂಥದ್ದಿದೆ. ಇನ್ನೊಂದಷ್ಟು ಸ್ಪಿರಿಚುವಲ್ ಅವೇಕನ್ ಅಂತಲೇ ಹೇಳ್ಬೋದು. ಮೇ ಬಿ ನೀವು ಜಾಪ್ ಮಾಲೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಚೇಂಜಸ್ ಬರ್ಬೋದು, ಅಥವಾ ಯಾವುದಾದ್ರೂ ಕ್ರಿಸ್ಟಲ್ ನಿಮ್ಮ ಜೀವನದಲ್ಲಿ ಚೇಂಜಸ್ ತಂದು ಕೊಡಬಹುದು, ಅಥವಾ ನೀವು ಪೆಂಡುಲಮ್ ಯೂಸ್ ಮಾಡ್ತಿರ್ಬೋದು, ಪೆಂಡುಲಮ್ ಡ್ರೂಸಿಂಗ್ ಇದನ್ನು ಕಲ್ತಿರಬಹುದು, ಅಥವಾ ನಿಮಗೆ ವಾಸ್ತು ಕಲಿಬೇಕು ಅಂತ ಆಸೆ ಆಗಿರಬಹುದು, ಅಥವಾ ನೀವು ಆಲ್ರೆಡಿ ರೇಕಿ ಹೀಲರ್ ಆಗಿರಬಹುದು. ತುಂಬ ಜನಕ್ಕೆ ನೀವು ಹೀಲಿಂಗ್ ಮಾಡಾಲಿಟೀಸ್ನ ಹೇಳ್ಕೊಡ್ತಿದ್ದೀರಾ ಅನಿಸುತ್ತೆ. ಆಮೇಲೆ ಯಾವುದೋ ಒಂದು ವ್ರತ ಅಥವಾ ಆಚರಣೆನ ನೀವು ತುಂಬ ಸ್ಟ್ರಿಕ್ಟಾಗಿ 2025 ಫಾಲೋ ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ. ಇದರಿಂದ ಮಹಾದೇವನ ಆಶೀರ್ವಾದ, ಹನುಮಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಮೇ ಬಿ ನೀವು ಏನಂತಾರೆ,
ಕ್ರಿಸ್ಟಲ್ ಕ್ಲಿಯರ್ ಥರ ಯಾವುದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ತುಂಬ ಒಂಥರ ಹೆಂಗೆ ಅಂದರೆ, ನನಗೆ ಒಳ್ಳೇದಾದರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗತ್ತೆ. ಐ ಮೀನ್ ಅವ್ರಿಗೆ ಒಳ್ಳೇದಾದರೆ ನಂಗೆ ಒಳ್ಳೇದಾಗುತ್ತೆ, ಅಥವಾ ನಾನೇ ಸುಮ್ಮನಿದ್ರೆ ಅವ್ರಿಗೆ ಒಳ್ಳೇದು, ಅಥವಾ ಅವ್ರಿಗೆ ಬೇಜಾರಾದರೆ ತೊಂದರೆ ಆಗತ್ತೆ. ಈ ಥರ ಯೋಚನೆ ಮಾಡುವಂಥ ಸಹಬಾಳ್ವೆಯ ಇದು ಅಂತ ಹೇಳ್ಬಹುದು ನಾನು ನಿಮಗೆ. ಅದರಿಂದ ನೀವು ಯಾರನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಮದೇ ಆದ ಒಂದು ಓನ್ ವೇ, ಅಂದರೆ ಪ್ರಯತ್ನ ಪಡು, ಕಷ್ಟಪಡು, ನಿನ್ನ ಶಕ್ತಿ ಏನಿದೆಯೋ ಅದನ್ನು ಬಳಸು, ನೀನು ಹಾರ್ಡ್ ವರ್ಕ್ ಮಾಡು, ದೇವರನ್ನು ಬಿಲೀವ್ ಮಾಡು. ಈ ರೀತಿಯಾಗಿ ನೀವು ಕರ್ಮಫಲಗಳನ್ನು ಫಾಲೋ ಮಾಡುವಂಥವ್ರು, ಸುಳ್ಳು ಹೇಳಲ್ಲ, ಆಮೇಲೆ ಯಾವುದ್ರ ಹಿಂದೆನೂ ನೀವು ಬೆಗ್ ಮಾಡಲ್ಲ. ಅಂದರೆ ಇದು ಬೇಕೇ ಬೇಕು, ಇದು ನಂದು, ಆ ಥರ ಹಠ ಅನ್ನೋದಕ್ಕಿಂತ ವೆರಿ ಪ್ರಾಕ್ಟಿಕಲ್ ಆಗಿ ವಿಷಯಗಳನ್ನು ಅನಲೈಸ್ ಮಾಡುವಂಥ ವ್ಯಕ್ತಿಗಳು ನೀವು. ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ಮೋಸ ಮಾಡಿರಬಹುದು, ಬೇಜಾರು ಮಾಡಿರಬಹುದು, ಬಟ್ ಎಲ್ಲರನ್ನ ನೀವು ಕ್ಷಮಿಸಿ ಮುಂದೆ ನಡೀತಾ ಇದ್ದೀರಾ. ದಟ್ ಈಸ್ ಗ್ರೇಟ್ ಮೆಸೇಜ್ ಅಂತ ನಾನು ಹೇಳ್ತಾ ಇದ್ದೀನಿ. ಪೈಲ್ ನಂಬರ್ 1, ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ, ಪೈಲ್ ನಂಬರ್ 2. ಈ ಜಿಯೋಡ್ನ ಯಾರು ಲೈಕ್ ಮಾಡಿದ್ರಿ, ಚಾಯ್ಸ್ ಮಾಡಿದ್ರಿ, ಮತ್ತು ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಿದೆಯಾ ನೋಡೋಣ. ಏನಿದೆ, ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಸಕ್ಸಸ್, ವಾರೆ ವಾ. Adya Kali, your life will be full of light and happiness. Star Ancestor. ಫೈಲ್ ನಂಬರ್ 1 ಹರ್ಮಿಟ್ ಬಂದಿತ್ತು. ನಿಮಗೂ ಹರ್ಮಿಟ್ ಮೆಸೇಜ್ ಇದೆ. ಐ ವಿಲ್ ಟೆಲ್ ಯು. ಹರ್ಮಿಟ್, ದೆರ್ ಈಸ್ ಅ ಮೆಸೇಜ್. ಯು ಆರ್ ಹಾರ್ಡ್ ವರ್ಕಿಂಗ್, ಯುವರ್ ಅಚೀವ್ಮೆಂಟ್ ಬಗ್ಗೆ ಹೇಳುತ್ತೆ. ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಗ್ರೇಟ್ ಅಡ್ವೆಂಚರ್, Page of Swords, 3 of Pentacles, 9 of Swords. Death, Queen of Cups, 8 of Cups. ಪೈಲ್ ನಂಬರ್ 1 ಇದೇ ಪ್ಲೇಸಲ್ಲಿ ಬಂದಿದೆ, ನೀವು ಹೋಗಿ ನೋಡಿ. ಅಗೇನ್ ಹರ್ಮಿಟ್ ಕಾರ್ಡು ಬಂದಿತ್ತು ನಿಮಗೆ. ದೇರ್ ಇಸ್ ಅ ಮೆಸೇಜ್. ಪೈಲ್ ನಂಬರ್ 2, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಫಾಲೋ ಮಾಡೋರಾಗಿರಬಹುದು, ಅಥವಾ ನೀವು ಕೊಡುವಂಥ ಮೆಸೇಜಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥದ್ದಿದೆ. ಮೇ ಬಿ ನೀವು ತುಂಬ ಜನದ ಲೈಫನ್ನು ಬದಲಾಯಿಸುವಂಥವ್ರು ಆಗ್ತಿದ್ದೀರಾ. ಲೀಡರ್ಸ್ ಆಗಿರಬಹುದು, ನೀವು ಯಾವುದಾದ್ರೂ ಬಿಸ್ನೆಸ್ ರನ್ ಮಾಡ್ತಿದ್ರೆ ಅಲ್ಲಿ ತುಂಬ ಜನಕ್ಕೆ ಕೆಲಸ ಕೊಡೋದಾಗಿರಬಹುದು, ಅಥವಾ ಯಾವುದೋ ಒಂದು ಕಂಪನಿಗೆ ನಿಮ್ಮ ಥ್ರೂ ಅವ್ರನ್ನ ಜಾಯಿನ್ ಮಾಡಿಸುವಂಥದ್ದಾಗಿರಬಹುದು. ಒಂದು ರೀತಿಯ ಸೋಷಿಯಲ್ ವರ್ಕ್ ಅಂತ ಅನ್ಬಹುದು, ಅಥವಾ ನಿಮಗೆ ರಾಜಕೀಯದಲ್ಲಿ ಹೋಗುವಂತಹ ಅವಕಾಶ ಸಿಗಬಹುದು, ಆಸೆನೂ ಇರಬಹುದು. ಅಥವಾ ಸಣ್ಣದಾಗಿ ಯಾವುದಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ನೀವು ನಿಮ್ಮ ಹೆಲ್ಪ್ನ ತೋರಿಸ್ಕೋತಾ ಇರ್ಬೋದು, ಅಥವಾ ನಿಮ್ಮ ಹೆಲ್ಪಿಂದ ತುಂಬ ಜನಕ್ಕೆ
ಅನುಕೂಲ ಆಗುವಂಥದ್ದು. ಮೇ ಬಿ ನೀವು ಟೀಚರ್ ಲೆಕ್ಚರರ್ ಆಗಿದ್ದರೆ, ಯಾವುದಾದ್ರೂ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋರು ಆಗಿದ್ದರೆ ನೀವು ಮೇ ಬಿ ಅಲ್ಲಿಂದ ಏನೋ ಒಂದು ಟ್ರಸ್ಟ್ ಮುಖಾಂತರ ಅಥವಾ ಯಾವುದಾದರೂ ಒಂದು ಉನ್ನತ ಪೊಸಿಷನ್ ಇರುವಂಥ ವ್ಯಕ್ತಿಯ ಸಹಾಯದಿಂದ ನೀವು ಬೇರೆ ಜನರಿಗೆ ಏನಾದ್ರು ಹೆಲ್ಪ್ ಮಾಡ್ತಾ ಇರ್ಬೋದು. ದೇರ್ ಈಸ್ ಅ ಚಾನ್ಸಸ್. ಆ್ಯಂಡ್ ಫಸ್ಟ್ ಕಾರ್ಡೇ ಸಕ್ಸಸ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಈ ಒಂದು 8 ಇಯರ್ಸ್, ಮ್ಯಾಕ್ಸಿಮಮ್ 8 ಇಯರ್ಸ್ ಅಥವಾ 8 ಮಂತ್ಸಿಂದ ನಿಮಗೆ ಕಂಟಿನ್ಯೂಸ್ ಫೇಲ್ಯೂರ್ಸ್ ನೋಡ್ತಾ ಇರುವಂಥದ್ದು, ತುಂಬ ದುಃಖ, ತುಂಬ ನಿಮಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ಪೇಯ್ನ್ ನಿಮ್ಮೊಳಗಡೆನೆ ನೀವು ಸಹಿಸ್ಕೊಳ್ತಾ ಬಂದಿದ್ದೀರಾ. ಮೈ ಡಿಯರ್ ಫ್ರೆಂಡ್, ದಿಸ್ 9 ನಂಬರ್ ಅಂತ ಏನಿಲ್ಲಿ ಕಾರ್ಡ್ ಬಂದಿದೆಯೋ, ದಿಸ್ ಇಸ್ ದ ಎಂಡಿಂಗ್. ಈ ಇಯರ್ ಎಲ್ಲ ಪೇಯ್ನ್, ನೋವು, ಕಷ್ಟ, ದುಃಖ ಎಲ್ಲ ಎಂಡ್ ಆಗ್ತಿದೆ. ಬಿಕಾಸ್ ಈ ಒಂದು ಡೆತ್ ಕಾರ್ಡ್ ಮಿಡಲ್, ನೀವು ಸಕ್ಸಸ್ ನೋಡ್ತಾ ಇದ್ರೆ ಅಲ್ಲಿ ಡೆತ್. ಸೊ ಆ ಒಂದು ವಿಷಯ ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ. ಮತ್ತು ನಿಮ್ಮ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ರು, ನಿಮ್ಮ ವಿರುದ್ಧ ಯಾರೆಲ್ಲ ಮೋಸ ಮಾಡಬೇಕು ಅಂದ್ಕೊಂಡಿದ್ರು, ನಿಮಗೆ ಯಾರೆಲ್ಲ ತೊಂದರೆ ಕೊಟ್ಟಿದ್ರು, ಕಾಳಿಮಾ ಅವರನ್ನ ನೋಡ್ಬೋದು. ಅಲ್ಲಿ ಕೆಳಗಡೆ ಒಂದು ಮನುಷ್ಯನ ತುಳಿತಾ ಇರೋದದು, ಎಗೇನ್ ಅದು ಶಿವನೇ, ಬಟ್ ಕಾಮ, ಕ್ರೋಧ, ಮದ, ಮತ್ಸರ ಈ ಥರ ಎಲ್ಲದನ್ನ ಆ ಒಂದು ದೇವಿ ಸಂಹಾರ ಮಾಡುವಂಥದ್ದು. ಅಂದರೆ ನಿಮ್ಮ ವಿರುದ್ಧ ಏನೇನೆಲ್ಲ ಯೋಚನೆ ಮಾಡಿದ್ರು, ಏನೇನೆಲ್ಲ ಟ್ರೈ ಮಾಡಿದ್ರು, ಎಲ್ಲದನ್ನು ಫೇಲ್ ಆಗತ್ತೆ, ಎಲ್ಲದನ್ನು ದಿ ಎಂಡ್ ಆಗತ್ತೆ. ನಿಮ್ಮ ಜರ್ನಿ ಏನಿದೆಯಲ್ಲ, ಇಟ್ಸ್ ನಾಟ್ ಈಸಿ. ನಿಮ್ಮ ಫ್ಯಾಮಿಲಿಯಲ್ಲೇ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥವ್ರು, ತುಂಬ ಕಷ್ಟಪಟ್ಟಿರುವಂಥವರು, ತುಂಬ ಅಡ್ಜಸ್ಟ್ಮೆಂಟಿಂದ ಬಂದಿರುವಂಥವರು, ಒಂದೊಂದು ವಿಷಯದಲ್ಲೂ ಅಷ್ಟೇ ನಿಮಗೆ ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗಿರುವಂಥ ವ್ಯಕ್ತಿಗಳು ನೀವು. ಹಾಗಾಗಿ ನಿಮ್ಗೆ ಅನ್ನಿಸ್ತಾ ಇರತ್ತೆ, ಓ ನಾನು ಹಿಂಗೆ ಮಾಡಿದ್ರೆ ನನ್ನ ಫ್ಯಾಮಿಲಿಯವ್ರಿಗೆ ಬೇಜಾರಾಗುತ್ತೆ, ನಾನು ಈ ಥರ ಡಿಸಿಷನ್ ತೊಗೊಂಡ್ರೆ ನನ್ನ ತಮ್ಮ ತಂಗಿಗೆ ಬೇಜಾರಾಗುತ್ತೆ, ನಮ್ಮಪ್ಪ ಅಮ್ಮಗೆ ತೊಂದರೆ ಆಗುತ್ತೆ, ಈ ಥರ ಯೋಚನೆ ಮಾಡಿದಂಥ ವ್ಯಕ್ತಿಗಳು. ಮತ್ತು ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಆಸೆ ಇರ್ಬೋದು. ಇಲ್ಲಿ ಯಾರ್ಯಾರಿಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಆಸೆ ಇದೆ, ನೀವು ಎಕ್ಸಾಮ್ ಬರೀರಿ, ಆಮೇಲೆ ಅದರಲ್ಲೂ ನೀವು ಪಾಸ್ ಆಗುವಂಥದ್ದಾಗುತ್ತೆ. ಮೇ ಬಿ ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಇಲ್ಲಿ ಮೆಸೇಜಸ್ನ ಕೊಡ್ತಾ ಇದ್ದಾರೆ, ಬಿ ಬ್ರೇವ್, ನೀನು ತುಂಬ ಸ್ಟ್ರಾಂಗ್ ಆಗಿದೆಯಾ. ಯಾರೋ ಒಬ್ಬರು ಏನೋ ನಿನಗೆ ಅಂದರು, ನಿನಗೆ ಹರ್ಟ್ ಮಾಡಿದ್ರು, ಅವರು ನಿನ್ನ ಬಿಟ್ಟು ದೂರ ಹೋಗಿದ್ದಾರೆ, ನಿನ್ನ ಮಾತಾಡಿಸ್ತಾ ಇಲ್ಲ ಅಂದರೆ ನಿನ್ನ ಈ ಜರ್ನಿ ಸ್ಟಾಪ್ ಆಗಿದೆ ಅಂತ ಅಲ್ಲ, ಪಾಸ್ ಆಗಿದೆ ಅಂತ ಅಷ್ಟೆ. ಇಲ್ಲಿ ನೀನು ಕಲಿಬೇಕಾಗಿರೋದೇನಿದೆ, ಆ್ಯಕ್ಷನ್ ತಗೊಬೇಕಾಗಿರೋದೇನಿದೆ, ಇನ್ನಷ್ಟು ಚಾಪ್ಟರ್ ಎಲ್ಲೋ ನೀನು ಮಿಸ್ ಮಾಡಿರ್ತೀಯ. ದಯವಿಟ್ಟು ಅದನ್ನು ಅನಲೈಸ್ ಮಾಡು. ನೀನು ಯಾವಾಗಲೂ ನಾವು ಅನ್ಕೊತೀವಿ, ಯಾರಾದರೂ ಏನಾದರೂ ಜಗಳ ಮಾಡಿದ್ರೆ, ಬೇಜಾರು ಮಾಡಿದ್ರೆ, ನೋಡೋರು ಹೆಂಗೆ ಮಾತಾಡಿದ್ರು, ನೋಡೋರು ನನ್ನನ್ನೇ ಬೈದರು, ನೋಡೋರು ಹೆಂಗೆ ಮಾಡಿದ್ರು, ಬರೀ ಅದನ್ನೇ ನಾವು ಪೋಕ್ ಮಾಡ್ತಿರ್ತೀವಿ. ಬದಲಿಗೆ ನಮ್ಮ ಬಗ್ಗೆನೂ ನಾವು ನಮ್ಮದೇ ಕರೆಕ್ಷನ್ಸ್ನ ಮಾಡ್ಕೊಂಡಿದ್ದೆ ಆದರೆ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ಸ್ನ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ನಿಮ್ಮ ಪ್ರೀತಿ ನಿಮಗೆ ಕಂಪ್ಲೀಟ್ಲಿ ಸಿಗ್ತಾ ಇದೆ. ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ 1 or 2 ಲವ್ ಫೇಲ್ಯೂರ್ಸ್ ಆಗಿರಬಹುದು. ಬಟ್ ಈಗ ನಿಮ್ಮ ಜೀವನದಲ್ಲಿ ವ್ಯಕ್ತಿ ಅಂತ ಯಾರು ಬರ್ತಿದ್ದಾರಲ್ಲ, ಅವರು ಲಾಂಗ್ ಟರ್ಮಲ್ಲಿ ಇರುವಂಥದ್ದು, ರಿಯಲ್ ಟ್ರೂ ಲವ್ ಸ್ಟೋರಿ ಶುರುವಾಗುವಂಥದ್ದು, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಏನು ಬರ್ತಾ ಇದ್ದಾರೆ, ಅವರು 100% ನಿಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂಥ ವ್ಯಕ್ತಿ ಆಗಿರ್ತಾರೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಮೇ ಬಿ ಲಾಸ್ ಅನ್ನೋದಕ್ಕಿಂತ ಯಾರನ್ನೋ ನಂಬಿ ದುಡ್ಡು ಕೊಟ್ಟಿದ್ದೀರಾ, ಅವರಿಂದ ದುಡ್ಡು ಬಂದಿಲ್ಲ, ಆದ್ದರಿಂದ ನಿಮಗೆ ತುಂಬ ತೊಂದರೆ ಆಯಿತು, ಆಮೇಲೆ ಜಗಳಗಳಾಯಿತು, ಮನಸ್ತಾಪ ಆಯಿತು. ಇದರಿಂದ ನೀವೇನು ಮಾಡಿದ್ರೆ, ಯಾವುದೋ ದೇವರಿಗೆ ಹೋಗಿ ಮುಡುಪು ಕಟ್ಟಿರಬಹುದು. ಅಂದರೆ ನನಗೆ ಅವರು ದುಡ್ಡು ಕೊಟ್ಟರೆ ನನಗೆ ಹೆಲ್ಪ್ ಆಗುತ್ತೆ, ಅಥವಾ ಅವರಿಗೆ ದುಡ್ಡು ಕೊಡೋ ರೀತಿ ಬುದ್ಧಿ ಕೊಡು, ಈ ಥರ ಏನೋ ಒಂದನ್ನು ನೀವು ರಿಚುವಲ್ ಮಾಡಿದ್ದೀರ. ಮನಿ ಸ್ಟಕ್ ಆಗಿರೋದು ಇದೆ. ಇದರ ಜೊತೆಗೆ ಡೇ ಬೈ ಡೇ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಡೇ ಬೈ ಡೇ ಯು ಆರ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್, ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್, ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಎವ್ರಿ ಡೇ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ನಿಮಗೆ ಗೊತ್ತಾಗುತ್ತೆ. ಮೇ ಬಿ ಕೆಲವೊಬ್ರಿಗೆ ಅನ್ಸುತ್ತೆ ಇದೆಲ್ಲ ರೀಡಿಂಗ್ ಹೆಂಗೆ ಹೇಳ್ಬಿಡ್ತಾರೆ, ಅವ್ರು ನಮ್ಮನ್ನು ನೋಡೇ ಇಲ್ಲ, ಅವ್ರು ಹೆಂಗೆ ಈ ಥರ ಹೇಳ್ತಾರೆ ಅಂತ. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಈ ಮೆಸೇಜ್ ಚಾನಲ್ ಆಗ್ತಿದೆ, ನೀವೊಂದು 5 ನಿಮಿಷ 2 ನಿಮಿಷ ಇದನ್ನು ನೋಡ್ತಿದ್ದೀರಾ ಅಂದರೆ ನಿಮ್ಮ ಎನರ್ಜೀಸ್ ಇಲ್ಲಿ ನಮಗೆ ಪ್ರತಿಬಿಂಬ ಗೊತ್ತಾಗತ್ತೆ, ನಮಗೆ ಚಾನಲ್ ಆಗತ್ತೆ. ಎಷ್ಟೊಂದು ಸತಿ ನಿಮ್ಮ ವ್ಯಾಲ್ಯೂಸ್ ನಿಮಗೆ ಗೊತ್ತಿರೋದಿಲ್ಲ. ನೀವು ಅನ್ಕೊತಿರ್ತೀರ, ನಾನು ಸಿನ್ಸಿಯರ್,
ನಾನು 8 to 5 ಜಾಬ್ ಮಾಡ್ತೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಿಯತ್ತಾಗಿ ಸಂಪಾದನೆ ಮಾಡಿದ್ದೀನಿ, ಇದುವರೆಗೂ ನಾನು 1 ರೂಪಾಯಿ ಕಳ್ದಿಲ್ಲ, ಈ ಥರ ಎಲ್ಲ ಹೇಳ್ತೀರಾ. ಬಟ್ ನಿಮ್ಮನ್ನು ನೀವು ಯಾವತ್ತೂ ಶಭಾಷ್ ಅಂದ್ಕೊಳ್ಳಲ್ಲ, ನಿಮ್ಮನ್ನು ನೀವು ಯಾವಾಗೂ ಅಪ್ರಿಷಿಯೇಟ್ ಮಾಡಲ್ಲ. ಅದಕ್ಕೆ ಏನಾಗ್ತಿರುತ್ತೆ ಅಂದರೆ ನಿಮ್ಮನ್ನು ನೀವು ಸ್ಲೇವ್ ರೀತಿ ನೋಡ್ತಾ ಇರ್ತೀರ, ಒಂದು ಕೂಲಿಕಾರನ ರೀತಿ ನೋಡ್ತಿರ್ತೀರ. ನೀವು ಯಾವತ್ತೂ ಯಜಮಾನ ಆಗಬೇಕು, ನಾನೊಂದು ಯಜಮಾನದ ರೀತಿ ಬದುಕಬೇಕು ಅನ್ನೋದಕ್ಕಿಂತ ನೀವು ನಾನು ಕೂಲಿ ಮಾಡಿ ಬದುಕದೆ, ನಾನು 1 ರೂಪಾಯಿ ಕೂಲಿ ಮಾಡಿದ್ರೂ ಪರವಾಗಿಲ್ಲ, ನಿನ್ನ ಹತ್ರ ಕೇಳೋದಿಲ್ಲ, ಈ ಥರ ಎಲ್ಲ ಪದ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದು ಅವರದ್ದೇ ಒಂದು ಪ್ರಾಸ್ಪೆರಿಟಿನ ಡೌನ್ಫಾಲಿಗೆ ತೊಗೊಂಡು ಹೋಗುತ್ತೆ. ಅವ್ರದ್ದೇ ಒಂದು ಮೇ ಬಿ ನೀವು ಮನಿ ಬೌಲ್ನ ಕ್ರಿಯೇಟ್ ಮಾಡಿರಬಹುದು. ಐ ಹ್ಯಾವ್ ಮನಿ ಬೌಲ್, ನಾನು ಯಾವಾಗಲೂ ಮನಿ ಬೌಲ್ನ ನನ್ನ ಜೊತೆಗೆ ನನ್ನ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಮೇ ಬಿ ಯು ಆಲ್ಸೋ ಹ್ಯಾವ್ ಮನಿ ಬೌಲ್ ಅಥವಾ ಝಿಬೋ ಕಾಯಿನ್ ನೀವು ಯೂಸ್ ಮಾಡ್ತಿರಬಹುದು. ಜೊತೆಗೆ ಒಂದಕ್ಕಿಂತ ಹೆಚ್ಚು ಇನ್ಕಮ್ ನೀವು ಗಳಿಸ್ತಾ ಇದ್ದೀರಾ, ಅಂದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಬಹುದು. ಆ ರೀತಿಯಾಗಿ ನಿಮ್ಮ ಇನ್ಕಮ್ ಸಹ ಜಾಸ್ತಿ ಆಗ್ತಿದೆ. ಇನ್ಕಮ್ ಫ್ಲೋ ಜಾಸ್ತಿ ಆದ ತಕ್ಷಣ ನಿಮ್ಮ ಲಕ್ಸುರಿಯಸ್ ಲೈಫ್ ಅಂತ ಅನ್ಬೋದು. ಮೇ ಬಿ ನೀವು ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದು, ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದು, ಚಿನ್ನ ಪರ್ಚೇಸ್ ಮಾಡುವಂಥದ್ದು, ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ಡೈಮಂಡ್ ನೆಕ್ಲೆಸ್ ತೊಗೊಳ್ಳುವಂಥ ಆಸೆ ಇದೆ, ಅದು ಸಹ ಫುಲ್ಫಿಲ್ ಆಗ್ತಿದೆ ಅನ್ಬೋದು. ಡೈಮಂಡ್ ನೆಕ್ಲೆಸ್ ಇಲ್ಲ ಅಂದರೂ ಮೇ ಬಿ ಡೈಮಂಡ್ ಕಿವಿ ಓಲೆ ಆಗಿರ್ಬೋದು, ಮೂಗ್ನತ್ತಾಗಿರ್ಬೋದು, ಒಟ್ಟಿನಲ್ಲಿ ಡೈಮಂಡ್ ಅನ್ನೋದು ನನಗಿಲ್ಲಿ ಚಾನಲ್ ಆಗಿರುವಂಥದ್ದು. ಇದೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 2, ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.